ಪರಾಮ್. ಹಾಯ್, ವೆಲ್ಕಮ್ ಟು ಶೈಯು ವ್ಲಾಗ್. ಸ್ವಲ್ಪ ಹೊರಗಡೆ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಅಂತ ಅವನು. ಸೊ ಫ್ರೆಂಡ್ಸ್, ಇವತ್ತು ಗಾಳಿ ಹೊರಗಡೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಹಾಗಾಗಿ ಪರಮ್ನ ಹೊರಗಡೆ ಕರ್ಕೊಂಡು ಬಂದಿದ್ವಿ. ಎಸ್ ಎಸ್ ಹೊರಗಡೆ ನಮ್ಮ ಪರಮ್ದು ರಿಯಲ್ ಕಲರೇ ಬರ್ತಾ ಇಲ್ಲ ಇಲ್ಲಿ ಮಮ್ಮಿ. ಫೇಕ್ ಕಲರ್ ಬರ್ತಾ ಇದೆ, ವೈಟ್ ಕಲರ್ ಬರಲ್ಲ. ಒಂದು ನ್ಯಾಚುರಲ್ ಕಲರೇ ಬರ್ತಾ ಇಲ್ಲ. ಯಾಕೆ? ಯಾಕೆ? ದೃಷ್ಟಿ ಆಗುತ್ತೆ ಅಂತ. ಅವ್ರ ಅಮ್ಮನ ಮಗ ಇವನಂತೂ ಪಕ್ಕ ಅಮ್ಮನ ಮಗ. ಖುಷ್ ಬೇಬಿ ಅಮ್ಮಮ್ಮನ ಮಗ, ಅಮ್ಮನ ಮಗ. ಇವನು ಪಕ್ಕ ಅಮ್ಮನ ಮಗ. ಫ್ರೆಂಡ್ಸ್, ಇವತ್ತು ಭಾನುವಾರ ಅಕ್ಕಪಕ್ಕ ಬಂದು ನಾವು ಕೂತಿರೋದು ಗುರು ಸ್ಮೆಲ್ ಏನು ಕೇಳ್ತೀರಾ? ಅಲ್ಲೇ ಹೊಟ್ಟೆ ತುಂಬಿಸ್ಕೊಡ್ಬೋದು. ಯಾರ ಮನೆಗೆ ಊಟಕ್ಕೆ ಹೋಗೋಣ? ನಾನು ನಮ್ಮನೆ ನನ್ನ ತಮ್ಮ ತರ್ತೀನಿ ಅಂತ 1 hour ಆಯ್ತು, ಇನ್ನೂ ಬಂದಿಲ್ಲ. ಹೌದು, ಗೀತಾ ಅವ್ರ ಮನೆ ಹೊಟ್ಟೆ. ಗೀತಾ ಆಂಟಿ ಮನೆಗೆ ಹಾಂ, ಹೋಗೋಣ ಪರ. ಆಹಾ, ಏನು ಗಾಳಿನಪ್ಪ. ಗಾಳಿ ಫುಲ್ ಗಾಳಿ, ಬಿಸಿಲಿದೆ ತುಂಬ, ಆದ್ರೆ ಗಾಳಿನೂ ಚೆನ್ನಾಗಿ ಬರ್ತಾ ಇದೆ. ಅಂದರೆ ಈ ಟೈಮಲ್ಲಿ ಮಧ್ಯಾಹ್ನ 12 ಗಂಟೆ ಅಲ್ವಾ, ಈ ಟೈಮಲ್ಲಿ ಬೀಸೋ ಗಾಳಿ ಮಕ್ಕಳಿಗೆ ಏನಾಗಲ್ಲ. ಬೆಳಗ್ಗೆ ಗಾಳಿ ಶೀತ ಆಗುತ್ತೆ, ಸಂಜೆ ಗಾಳಿ ಶೀತ ಆಗುತ್ತೆ. ಈ ಟೈಮ್ ಗಾಳಿ ಮಕ್ಕಳಿಗೆ ಖುಷಿ ಕೊಡುತ್ತೆ. ಅದಕ್ಕೆ ಪರಂಗು ಒಳಗಡೆ ಇದ್ದು ಬೋರ್ ಆಗಿರುತ್ತಲ್ವಾ, ನೋಡಿ ಹೊರಗಡೆ ಕರ್ಕೊಂಡ್ಬಂದ್ರೆ ಅವ್ರಿಗೊಂಥರ ಖುಷಿ. ಅವ್ನಿಗೆ ಒಂಥರ ಚೆನ್ನಾಗಿ ಅನ್ಸುತ್ತೆ. ಇಲ್ಲೆಲ್ಲ ತುಳಸಿ ಗಿಡ ಇದೆ, ಏನು ನೋಡ್ತಾ ಇಲ್ಲ ಅವನು. ಗಾಳಿ ಬೀಸ್ತಾ ಇದ್ರೆ ಎಂಜಾಯ್ ಮಾಡ್ತಾನೆ ಅಷ್ಟೇ. ಇನ್ನೂ ನೋಡಬೇಕು ಅಂತ ಗೊತ್ತಾಗಲ್ಲ ಹೊರಗಡೆ ಎಲ್ಲ. ಅವ್ರ ಅಮ್ಮನ ಮಾತ್ರ ಚೆನ್ನಾಗಿ ನೋಡ್ತಾನೆ. ಬುಜ್ಜಿ ಏನು ಸದ್ಯ ಇಲ್ಲ ಮಮ್ಮಿ. ಕೂಗು ಬುಜ್ಜಿ, ಬುಜ್ಜಿ. ಪಾಪುನೆಲ್ಲ ಆಟ ಆಡ್ಸ್ಕೊಂಡು ಒಳಗಡೆ ಬಂದ್ವಿ. ವಿಶು ಮಟನ್ ತಂದಿದ್ದು ಲೇಟ್ ಆಯಿತು. ಐ ಥಿಂಕ್ ಇವಾಗಲೇ 1 o'clock ಆಗಿದೆ. ಮಟನ್ನು ಮತ್ತು ಕುಷ್ಕ ಮಾಡೋಕ್ಕೆ ಹೇಳ್ದೇನೆ. ಎಗ್ ಕುಷ್ಕ ಮಾಡಿ ಮಮ್ಮಿ ಅಂತ ಅಂದ್ಬಿಟ್ಟು, ಸೊ ಓಕೆ ಅಂತ ಅಂದ್ಬಿಟ್ಟು ಎಲ್ಲದಕ್ಕೂ ಬೇಗ ಬೇಗ ರೆಡಿ ಮಾಡ್ಕೋತಾ ಇದ್ವಿ, ನಾನು ಮಮ್ಮಿ ಇಬ್ರು. ಸೊ ವಿಶು ಏನೋ ಮಾತಾಡ್ತಾ ಇದ್ದ, ಹಾಗೆ ನನ್ನ ಕ್ಯಾಮ್ರಾ ಇಟ್ಟಿದ್ದು ನೋಡ್ಬಿಟ್ಟು ಒಂದು U-turn ಹೊಡೆದು ಮತ್ತೆ ಬರ್ತಾನೆ. ಏನೋ ಮಾತಾಡ್ತಾ ಇದ್ನಲ್ಲ ಮಮ್ಮಿ ಜೊತೆ, ಸೊ ಹಾಗೆ ನೋಡ್ಕೊಂಡು ಬರ್ತಾನೆ. ನಾವು ಬೇಗ ಬೇಗ ಹಾಗೇನೆ ಅಡುಗೆ ಮಾಡಿಬಿಡೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಇವಾಗ ಕುಷ್ಕ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ತುಪ್ಪ ಎಲ್ಲ ತೆಗಿತಾ ಇದ್ದೆ ನಾನು. ಮಮ್ಮಿಯಲ್ಲಿ ಸ್ಪೈಸಸ್ ಎಲ್ಲ ಗ್ರೈಂಡ್ ಮಾಡ್ಕೋಬೇಕಿತ್ತಲ್ಲ, ಅದು ರೆಡಿ ಮಾಡ್ತಾಯಿದ್ರು. ಅವ್ನು ಯಾವಾಗ ಬಂದರೂ ಮೀಸೆ ರೆಡಿ ಮಾಡ್ಕೊಳ್ಳೋದು, ಕೂದಲು ಸರಿ ಮಾಡ್ಕೊಳ್ಳೋದು, ಕ್ಯಾಮ್ರಾ ಆನ್ ಆಗಿದ್ರೆ ಹಂಗೆ ಮಾಡ್ತಾನೆ. ಸೊ ಇವತ್ತು ಸಂಡೇ, ಇದು 2 days ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಎಡಿಟ್ ಮಾಡೋದು ಅದೆಲ್ಲ ಸ್ವಲ್ಪ ಕಷ್ಟ ಆಗ್ತಿದೆ. ಆದರೆ ಇಲ್ಲಿ ಬಿಸ್ನೆಸ್ಸು, ಮಗು ನೋಡ್ಕೊಳ್ಳೋದು, ಮನೆ, ಅದು ಇದು ಏನೇನೋ ಆಗಿ ಟೈಮೇ ಆಗೋಲ್ಲ. ನೈಟಾಗಿ ಹೋಗ್ಬಿಟ್ಟಿರುತ್ತೆ. ಹಾಕೋಷ್ಟರಲ್ಲಿ ವಿಡಿಯೋ ಎಡಿಟ್ ಮಾಡೋಣ ಅನ್ನೋಷ್ಟರಲ್ಲಿ 11:30 12 ಆಗಿಬಿಟ್ಟಿರುತ್ತೆ. ಸೊ ಅವಾಗ ಎಡಿಟ್ ಮಾಡೋದು ಕಷ್ಟ. ಹಾಗಾಗಿ ನಾನೇ ಸುಮ್ಮನೆ ಆಗಿಬಿಡ್ತೀನಿ. ಇವತ್ತು 2 days ವ್ಲಾಗ್ನ 2 ಸೇರಿ ಮರ್ಜ್ ಮಾಡ್ತಾ ಇದ್ದೀನಿ. ಸುಮ್ಮನೆ ಡಿಲೈಟ್ ಆಗಿಬಿಡುತ್ತಲ್ಲ ಸ್ಟೋರೇಜ್ ಅಂತ ಡಿಲೈಟ್ ಮಾಡ್ತೀನಿ ಏನಕ್ಕೆ ಅಂದ್ಬಿಟ್ಟು ನಾನೇ ಇವಾಗ ವಿಡಿಯೋ ಎಡಿಟ್ ಮಾಡ್ತಾಯಿದ್ದೆ. ಸೊ ಇವತ್ತೇ ಸ್ವಲ್ಪ ಲೇಟ್ ಆಗಿದ್ದು, ಅಂದರೆ ನಮ್ಮ ಮನೆಯಲ್ಲಿ ವೀಕ್ಲಿ 3 times ಆದರೂ ನಾನ್ ವೆಜ್ ಇದ್ದೇ ಇರುತ್ತೆ ಫ್ರೆಂಡ್ಸ್. ಮಟನ್ನು, ಚಿಕನ್ನು, ತಲೆಕಾಲು, ನಾಟಿ ಕೋಳಿ ಈ ಥರ. ಅದು ಬಾಣಂತಿ ಮನೆ ಅಂತ ಅಂದರೆ ಚೆನ್ನಾಗಿ ಇದ್ದೇ ಇರುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಬಟ್ ಇವತ್ತು ವಿಶು ಈ ಡಿಶ್ ಹೇಳಿದ್ದಕ್ಕೆ ಮಾಡ್ತಾಯಿದ್ವಿ. ಇವತ್ತು ಬೆಳಿಗ್ಗೆನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬೆಳಿಗ್ಗೆ ಅಂದರೆ ತುಂಬ ಬೆಳಿಗ್ಗೆ ಏನಲ್ಲ, 11 o'clock ಆಯಿತು ಆಲ್ರೆಡಿ. ಇವತ್ತು ಪಾಪಗೆ 2.5 month ವ್ಯಾಕ್ಸಿನ್ ಹಾಕ್ಸೋದಿದೆ. ಇವಾಗ ಆಲ್ರೆಡಿ ಅವನಿಗೆ 3.5 month ಆಗೋಕ್ಕೆ ಬಂತು. ಏನಕ್ಕೆ ಅಂತಂದರೆ ವ್ಯಾಕ್ಸಿನ್ ಹಾಕ್ಸ್ಬೇಕು ಅಂತಂದರೆ ಮಕ್ಕಳಿಗೆ ಕೆಮ್ಮು, ನೆಗಡಿ, ಜ್ವರ ಏನೂ ಆಗಬಾರ್ದು. ಮಕ್ಕಳು ಆರಾಮಾಗಿದ್ದರೆ ಮಾತ್ರ ವ್ಯಾಕ್ಸಿನ್ ಹಾಕ್ತಾರೆ, ಇಲ್ಲ ಅಂತಂದರೆ ಇಲ್ಲ. ಸೊ ಅವನಿಗೆ ಮಧ್ಯೆ ಸ್ವಲ್ಪ ಲೈಟಾಗಿ ಕೋಲ್ಡೆಲ್ಲ ಆಗಿತ್ತು ಅಂತ ಅಂದ್ಬಿಟ್ಟು ಹಾಕ್ಸಿರ್ಲಿಲ್ಲ. ಇವಾಗ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು ಅಂತ 2.5 month ವ್ಯಾಕ್ಸಿನ್ನ ಇವಾಗ ಹಾಕ್ಸೋದಕ್ಕೆ ಹೋಗ್ತಾ ಇದ್ವಿ. ಆ್ಯಂಡ್ ನಾನು ರೆಡಿ ಆಗಿದ್ದೀನಿ ಇಲ್ಲೇ ನಿಯರಲ್ಲೇನೆ. ಆ್ಯಂಡ್ ಇವತ್ತಿನ ವ್ಲಾಗ್ ಹಿಂಗಿರುತ್ತೆ ಅಂತ ಕಂಪ್ಲೀಟ್ ನೋಡಿ. ಮಕ್ಕಳು ಚೆನ್ನಾಗಿದ್ರೆ ಒಂಥರ ಚೆಂದ. ವ್ಯಾಕ್ಸಿನ್ ಹಾಕಿದ್ದು 2 days ಫೀವರ್ ಬಂದು ಅವ್ರಿಗೆ ಪೇಯ್ನ್ಗೆ ಅಳ್ತಾರಲ್ಲ ಬಾಬಾ, ಅದನ್ನು ನೋಡೋಕ್ಕಾಗಲ್ಲ. ನನ್ನ ಮಗ ಅಂತೂ ಹೆವಿ ಅಳ್ತಾನೆ. ನಮ್ಮ ಬುಜ್ಜಿ ಆದರೆ ಅಷ್ಟು ಅಳ್ತಿರ್ಲಿಲ್ಲ, ಅವನು ಅಷ್ಟು ಆಟನೂ ಮಾಡ್ತಿರ್ಲಿಲ್ಲ. ಪರಮ್ ಅಂತೂ ಸಿಕ್ಕಾಬಟ್ಟೆ ಅಳ್ತಾನೆ. ಅವ್ನು 1 time ಅತ್ತ ಅಂತಂದರೆ ನಾನು ನಮ್ಮ ಮಮ್ಮಿ ಇಬ್ಬರು ಜಳ 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 ಅಂತ ಬೇವ್ತೋಗಿರ್ಬೇಕು, ಹಂಗೆ ಮಾಡಿರ್ತಾನೆ. ಅವನು ಅಳೋಕ್ಕೆ ಶುರು ಮಾಡಿದ್ರೆ ಸ್ಟಾಪ್ ಮಾಡಲ್ಲ, ಆ ಥರ ಅಳ್ತಾ ಇರ್ತಾನೆ. ಬಟ್ ಏನು ಮಾಡೋಂಗಿಲ್ಲ, ವ್ಯಾಕ್ಸಿನ್ಸ್ ಎಲ್ಲ ಪ್ರಾಪರಾಗಿ ಹಾಕ್ಸ್ತಾ ಬರಲೇಬೇಕು. ಇನ್ನು ಬೇರೆ ವಿಷಯದೆಲ್ಲ ಅಲ್ಲ, ಅವನು ವೆರಿ ಗುಡ್. ಪರಮಿದಲ್ಲ, ಆರಾಮಾಗಿ ಹೊಟ್ಟೆ ತುಂಬಿತು, ಅವ್ನಿಗೆ ಫೀಡ್ ಮಾಡಿಸಿದ್ವಿ ಚೆನ್ನಾಗಿ ಅಂತ ಅಂದರೆ ಅವ್ನು ಪಾಡಿಗೆ ಅವ್ನು ಆಟಾಡ್ತಾನೆ, ಆರಾಮಾಗಿ ನಿದ್ದೆ ಮಾಡ್ತಾನೆ. ಅದರಲ್ಲೆಲ್ಲ ಗುಡ್ ಅಂತ ಹೇಳ್ಬೋದು ಅವನನ್ನು. ಅದನ್ನು ಬಿಟ್ಟು ಒಂಚೂರು ಆಚೆ ಈಚೆ ಆಯಿತು, ಮನೆಗೆ ಯಾರಾದರೂ ಬಂದು ನೋಡ್ಕೊಂಡು ಹೋದ್ರು, ಇಲ್ಲ ಅದೇ ಜಾಸ್ತಿ ಅವನಿಗೆ ದೃಷ್ಟಿ ಆಗೋದು ಜಾಸ್ತಿ. ಸೊ ಅದರಲ್ಲೆಲ್ಲ ಒಂಚೂರು ನಿಲ್ಲಿಸಲ್ಲ. ಅಳೋಕೆ ಹಿಡ್ದ ಆಟ ಮಾಡ್ದ ಅಂತಂದರೆ ಮುಗ್ದೆ ಹೋಯ್ತು. ಆ ದೃಷ್ಟಿ ಈ ದೃಷ್ಟಿ ಆಳು ಮೂಳು ಕಡ್ಡಿ ಕಸ ಎಲ್ಲನೂ ಮಾಡಿ
ಆಮೇಲೆ ಒಂದು ಲೆವೆಲಿಗೆ ಬರ್ತಾನೆ. ನಾವು ಫುಲ್ ಎಲ್ಲ ಸುಸ್ತಾಗ್ಬಿಡ್ಬೇಕು ಅವನ ಜೊತೆ ಆಡಿ ಆಡಿ, ಆಮೇಲೆ ಅವನು ಸಮಾಧಾನಕ್ಕೆ ಬರೋದು. ಸೊ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ, ಮಲಗಿದ್ದಾನೆ. ಬನ್ನಿ ಹೋಗೋಣ, ಇವತ್ತಿನ ಬ್ಲಾಗ್ ಹೆಂಗಿರುತ್ತೆ ಅಂತೆಲ್ಲ ಕಂಪ್ಲೀಟಾಗಿ ನೋಡಿ. ಇವಾಗ ಪಾರಮ್ಗೆ ವ್ಯಾಕ್ಸಿನ್ ಹಾಕ್ಸೋಣ ಅಂತ ಕರ್ಕೊಂಡು ಬಂದ್ವಿ. ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನಿಜವಾಗ್ಲೂ. ಪಾಪ ಅವನಿಗೆ ಇಂಜೆಕ್ಷನ್ ಹಾಕೋದು, ಅವನು ಅಳೋದು, ಯಾಕೆ ಕೇಳ್ತೀರ ಅದನ್ನೆಲ್ಲ ಸಾಕು ಮಾಡ್ತಾನೆ. ಶೈಲಿ ಏನೋ ತರಿಸ್ಕೊಂಡಿದ್ಯಾ? ಅದು ಪರಮ್ಗೋಸ್ಕರ, ಲೈಟ್ ಹಾಕಿ ಮಾಡಿ. ಪರಮ್ಗೋಸ್ಕರ ತರಿಸಿದ್ದೀನಿ. ನಮ್ಮ ಪರಮ್ಗೋಸ್ಕರ ಏನೋ ತರಿಸಿದವಳಂತೆ. ಪರಮ್ ಅಂತ ಇವತ್ತು ಎಷ್ಟು ಹೊಳ್ತಾ ಇದ್ದಾನೆ ಅಂತಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಇದಿತ್ತು ಏನು ವ್ಯಾಕ್ಸಿನ್ ಇತ್ತು. ಹಾಕ್ಸ್ಕೊ ಬಂದಮೇಲೆ ಸಿಕ್ಕಾಬಟ್ಟೆ ಅಳ್ತಾ ಇದೆ. ಹೆಂಗೋ ಮಾಡಿ ಅಯ್ಯಪ್ಪ ವಿಶ್ವನ ಕೈ ಹಿಡ್ಕೊಂಡು ಅಳ್ತಾ ಇದ್ದಾರೆ ಅವ್ರ ಮಾವನಿಗೆ ಹೇಳ್ಕೊಂಡು. ವಾವ್, ಪರಗೋಸ್ಕರ ಬೈಕಲ್ಲ, ಗೊತ್ತಾಗಿರುತ್ತೆ, ಪಾಟಿ ಗೊತ್ತಾಗುತ್ತೆ ಜನಕ್ಕೆ ಏನಂತ. ಏನು ಹಿಂಗಿದೆ? ಬುಜ್ಜಿಗೆ ತರಿಸಿದ್ದು ಒಂಥರ ಇತ್ತಿದೆ, ಒಂಥರ ಇದು ನಾರ್ಮಲ್ ಆಗಿತ್ತು. ಒಂದು ಸ್ವಲ್ಪ ಆಟ ಆಡೋ ಥರ ಹಿಡ್ಕೊಂಡು ಕೂತ್ಕೊಂಡು ಮುಂದಕ್ಕೂ ಯೂಸ್ ಆಗುತ್ತಲ್ಲ ಮಮ್ಮಿ. ಓಹೋ, ಅಂದರೆ ಮಕ್ಕಳಿಗೆ ಒಂದು 3 ತಿಂಗಳ ನಂತರ ಅಭ್ಯಾಸ ಮಾಡ್ತಾರೆ. ಅವನು ಎಲ್ಲಿ 4 ದಿನಕ್ಕೆ 5 ದಿನಕ್ಕೆ ಒಂದ್ಸರಿ ಮಾಡ್ತಾನೆ ಮೋಷನ್ ಎಲ್ಲ. ಓಹೋ, ತಗೊಂಡು ತೊಳ್ಕೊಬೋದು ಎತ್ಕೊಂಡೋಗಿ, ಅದು ಮುಚ್ಚಿಟ್ಟು. ಹೌದು, ಇದೆಲ್ಲಿಗಪ್ಪ? ಹ್ಞೂ, ಪರಮ್ಗೆ ತುಂಬ ವರ್ಷಗಳ ಗಂಟನೂ ಯೂಸ್ ಆಗುತ್ತೆ. ಯಾಕೆ ಅಂದರೆ ಇಲ್ಲಿರೋ ವಾಶ್ರೂಮಲ್ಲೆಲ್ಲ ಅವನ್ನ ಕರ್ಕೊಂಡೋಗಿ ಕೂರ್ಸೋಕ್ಕೆ ಆಗಲ್ಲ. ಇದೇನೆ ಹಂಗೇನಾ? ಹಾಕಿ ಕೆಳಗಡೆಯಿಂದ ಫಿಕ್ಸ್ ಮಾಡೋದು ಇದನ್ನು. ಅದೇನು ಅದೆಲ್ಲಿಗೆ ಹಾಕೋದು? ಕೆಳಗಡೆಗಂತೂ ಅಲ್ಲ, ತೆಗೆದನ್ನ ಹಾಕು. ಅಲ್ಲಿಗೇನೆ ಅದೊಂದು ಬೇಡ ಅಂದ್ರೆ ಅಲ್ಲ. ಹೋಗೋ, ಹಂಗೇನೆ ಹಂಗೇನೆ ಏನೋ ಗೊತ್ತಿಲ್ಲ ಫ್ರೆಂಡ್. ಇದು ಒಂದು ಕ್ಲೋಸ್ಗೇನೆ ಅನ್ಸುತ್ತೆ, ಏನೋ ಗೊತ್ತಿಲ್ಲ ಇದು. ಬಟ್ ಹಿಂದೆ ಹೊರಗೆ ಕೂತ್ಕೊಳಕ್ಕೆ ಅನ್ನೋದು ನೋಡಲ್ಲಿ ಎಲ್ಲರೂ ಫಿಟ್ ಮಾಡ್ಬೋದನ್ನು ಪಾಪಗೆ ಇರ್ಬೋದು. ಕೆಳಗಡೆ ಇದೆಲ್ಲ ನೋಡಿ, ಈ ಸೈಡ್ ಇದೆ. ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಇದು ಏನು ಅಲ್ಲಿ ನೋಡಲ್ಲಿ ಏನು ಜಾಗ ಇದೆ ನೋಡು, ಇದು ಹಿಡ್ಕೊಳಕ್ಕಿದೆ ಅಷ್ಟೇ. ಎಲ್ಲೋ ಅಲ್ಲ ಮತ್ತೆ ಎಂಥದ್ದು? ಓಹೋ, ಇಲ್ಲ, ಇದು ಏನೋ ಇರ್ಬೋದು ಫ್ರೆಂಡ್ಸ್. ಈ ಥರ ಇದೆ ಪಾಟಿ. ಸೊ ಇದು ಪಾಟಿ ಅಂತ ಅನ್ಸಲ್ಲ ಇದನ್ನ ನೋಡಿದ್ರೆ, ಅಲ್ವಾ? ಚೆನ್ನಾಗಿದೆ. ಎಷ್ಟು ದುಡ್ಡು ಇದು? ಕಮ್ಮಿ, ನಮ್ಗೆ 400 ಸಮಥಿಂಗ್. ಅಷ್ಟೇನಾ? ಈ ಪಾಟಿ ಎಲ್ಲ ಕಮ್ಮಿನೇ. ಅಂದರೆ ನಾರ್ಮಲ್ ಪಾಟಿ 250 ಸಿಗುತ್ತೆ. ನಾವು ಬುಜ್ಜಿಗೆಲ್ಲ ತರಿಸಿದ್ವಲ್ಲ ಆ ಥರ ಪಾಟಿ. ಮಕ್ಕಳಿಗೆ ತುಂಬಾ ಯೂಸ್ ಇದೆ. ನಮ್ಮ ಬುಜ್ಜಿಗೆ ತುಂಬ ಯೂಸ್ ಆಗಿತ್ತಪ್ಪ. ಆ ಟೈಮಲ್ಲೇ ತರಿಸಿದ, ಅಲ್ಲಿ 6 ವರ್ಷದಲ್ಲೇ ತರಿಸಿದ ಅವನಿಗೆ. 699 ರಿಯಲ್ ಪ್ರೈಸ್ ಅಂತೆ, ಆಫರಲ್ಲಿ ಸಿಕ್ತು. ಓಕೆ, ಇದು ಬರಲ್ಲ, ಇವಾಗ ಬರಲ್ಲ. ನೈಸ್ ಪಾಟಿ, ಸೂಪರ್. ಇದು ಯೂಸ್ಫುಲ್ ಇದೆ ಅಲ್ವಾ? ತುಂಬ ಯೂಸ್ ಇದೆಪ್ಪ. ಸೂಪರ್ ಸೂಪರ್. ಹಾಗೆ ನರ್ಸರಿಗೆ ಬಂದಿದೆ ಸ್ವಲ್ಪ ಭೃಂಗರಾಜು ಮತ್ತು ನಾನು ರೋಸ್ಮೆರಿ ಲೀಫ್ ತೊಗೋಬೇಕಿತ್ತು ಹೇರ್ ಆಯಿಲ್ ಮಾಡೋದಕ್ಕೆ, ಮಮ್ಮಿ ಹೇಳಿದರು ಅಂತ ಅಂದ್ಬಿಟ್ಟು. ಬಟ್ ಅದೆರಡೂ ಸಿಕ್ಕಲಿಲ್ಲ. ವಾಪಸ್ ಓಕೆ ಅಂತ ಅಂದ್ಬಿಟ್ಟು ಮನೆ ಕಡೆ ಹೊರಡುವಾಗ ಈ ಕ್ಲಿಕ್ ಮಾಡಿಕೊಂಡೆ ಚಿಕ್ಕದಾಗಿ ಒಂದು ವೀಡಿಯೋನ. ಬಿಕಾಸ್ ಇರಲಿ ಇದನ್ನು ವ್ಲಾಗ್ ಜೊತೆ ಆ್ಯಡ್ ಮಾಡೋಣ ಅಂತ. ಸೀರಿಯಸ್ಲಿ ಭೃಂಗರಾಜ್ಗೆ ಎಷ್ಟು ಸರ್ಚ್ ಮಾಡ್ತಿದ್ದೀನಿ ಅಂತಂದರೆ, ನಮ್ಮ ಮೈಸೂರಲ್ಲಿ ಯಾರಾದರೂ ಇದ್ದು ಭೃಂಗರಾಜ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ಬಿಕಾಸ್ ಭೃಂಗರಾಜ್ ಬಂದು ತುಂಬಾ ಬೆನಿಫಿಟ್ ಇದೆ ಹೇರ್ಗೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.